ಹೋಗುತ್ತಿದ್ದ ಉರುಳಿನಲ್ಲಿ ಸಿಕ್ಕಿಬಿದ್ದ ಘಟನೆ ದಕ್ಷಿಣ ಕನ್ನಡದ ವಿಟ್ಲ ಬಳಿ ನಡೆದಿದೆ. ಉರುಳಿಗೆ ಸಿಲುಕಿ ಪ್ರಾಣ ಬಿಡುವ ಸಂದರ್ಭದಲ್ಲಿ ಇದ್ದ ಚಿರತೆಯನ್ನು ಅರಣ್ಯ ಇಲಾಖೆ ಹಾಗೂ ವನ್ಯಜೀವಿ ಧಾಮದ ಸಿಬ್ಬಂದಿಗಳು ಬಂದು ರಕ್ಷಿಸಿದ್ದಾರೆ. ಕಾಡು ಬಿಟ್ಟು ನಾಡಿಗೆ ಅರಸಿ ಬರುತ್ತಿರುವ ಪ್ರಾಣಿಗಳ ಸಂಖ್ಯೆ ಹೆಚ್ಚುತ್ತಿದೆ. ನಿನ್ನೆ ತಾನೇ ಮೈಸೂರಿನಲ್ಲಿ ಆನೆ ಪುಂಡಾಟಿಕೆ ಪ್ರಕರಣ ಕಣ್ಣೆದುರಿಗೆ ಇದೆ. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಮುಡ್ನೂರಿನ ಪಡಾರುವಿನಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿದೆ. ಇಂದು ಮುಂಜಾನೆ ಇಲ್ಲಿನ ಗುಡ್ಡದಲ್ಲಿ ಅಪರಿಚಿತರು ಹಾಕಿದ್ದ ಹಂದಿ ಉರುಳಿಗೆ ಚಿರತೆ ಸಿಕ್ಕಿಬಿದ್ದಿದೆ. ಇದನ್ನು ಗಮನಿಸಿದ ಮನೆಯವರು ಅರಣ್ಯ ಇಲಾಖೆ ಗಮನಕ್ಕೆ ತಂದಿದ್ದಾರೆ. ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ರಕ್ಷಿಸಲು ಸಾಧ್ಯವಾಗಲಿಲ್ಲ. ತದನಂತರ ಮಂಗಳೂರಿನ ಪಿಡುಕುಲ ವನ್ಯಜೀವಿ ಧಾಮದ ಸಿಬ್ಬಂದಿ ಆಗಮಿಸಿ ಅರವಳಿಕೆ ಮದ್ದು ನೀಡಿ ಚಿರತೆ ರಕ್ಷಿಸಿದ್ದಾರೆ. ಒಂದು ಮೇನ್ ಅನಸ್ತೇಸಿಯಾ ಕೊಟ್ಟು ಅದು ಒಂದು ಕಾಲು ಗಂಟೆ ಇರ್ತದೆ ಪವರ್. ಅದರ ಪ್ರಕಾರ ಅದಕ್ಕೆ ಈಗ ಕೊಟ್ಟು ಆ ಉರುಳಿಂದ ಅದನ್ನು ಬಿಡುಗಡೆಗೊಳಿಸಿ ಈಗ ಕೇಜಿಗೆ ಹಾಕಿದ್ದೀವಿ. ಇನ್ನು ಮುಂದಕ್ಕೆ ಅದನ್ನು ನಾವು ಕಳಂಜಮನೆಗೆ ಬಿಡುಗಡೆ ಮಾಡಲು ತೀರ್ಮಾನಿಸಿದೆ. ಕುಣಿಕೆಯು ಚಿರತೆಯ ಹೊಟ್ಟೆ ಭಾಗವನ್ನು ಗಾಯಗೊಳಿಸಿದ. ಅಲ್ಲದೆ ಹೊಟ್ಟೆಯ ಒಳಭಾಗ ತೊಂದರೆಯಾಗಿರುವ ಸಾಧ್ಯತೆ ಇದೆ. ಹೀಗಾಗಿ ಪಶುವೈದ್ಯರ ಸೂಕ್ತ ತಪಾಸಣೆ ಬಳಿಕ ಮತ್ತೆ ಕಾಡಿಗೆ ಬಿಡಲು ಅರಣ್ಯಾಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಇಲ್ಲಿ ಚಿರತೆಯ ಯಾವ ಕಂಡೀಷನ್ ನೋಡಿ ಅದಕ್ಕೆ ಹೇಗೆ ಮದ್ದು ಹೊಡೆಯುವುದಂತ ಎಲ್ಲ ನೋಡಿ ಆಮೇಲೆ ನಾವು ಅದಕ್ಕೆ ಅದು ಮತಿ ತಪ್ಪುವಂತ ಚುಚ್ಚುಮದ್ದನ್ನು ಅನಿಸಿಕೆ ಕೊಟ್ಟು ಈಗ ಪಿಲಿಕುಳ ಪದ್ಧತಿ ಪಾರ್ಕಿಗೆ ಕೊಂಡೋಗ್ತಾ ಇದ್ದೀವಿ. ಈಗ ಚಿರತೆಯು ಈ ಭಾಗಕ್ಕೆ ಇದೇ ಮೊದಲ ಬಾರಿಗೆ ಆಗಮಿಸಿದ್ದು ಚಿರತೆ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ನೆರೆದಿದ್ದರು. ಅಲ್ಲದೆ ಇದು ಸ್ಥಳೀಯರಲ್ಲಿ ಆತಂಕಕ್ಕೂ ಕಾರಣವಾಗಿದೆ. ಈಟಿವಿ ನ್ಯೂಸ್, ಪುತ್ತೂರು.